guys, welcome back to my channel. Myself Nidhi and I came for my grandmother's home, and today I'm gonna show you my grandma home mini garden. Hello Amamma. Amamma ಏನು ಮಾಡ್ತಿದ್ಯಾ? ಹಾಯ್ ನಿಧಿ. ಹಾ ನೋಡಿ ನಮ್ಮ ತೋಟ ಮಿನಿ ತೋಟ ಸೀತಾಫಲ ಹಾಕಿದ್ದೀನಿ. ಚೆನ್ನಾಗಿದೆಯಾ? ಹಾ ಚೆನ್ನಾಗಿದೆ ಅಮ್ಮಮ್ಮ. ಅದು ಬಿಟ್ಟು ಬೇರೆ ಏನು ಹಾಕಿದ್ಯಾ? ನಾನು ನಿಂಬೆ ಹಾಕಿದ್ದೀನಿ. ಸರಿ ತೋರಿಸ್ತೀಯಾ ನನಗೆ? ಬನ್ನಿ ನಿಧಿ. ಅಮ್ಮಮ್ಮ ಏನದು? ಇದು ಲಿಂಬೆ. ನಮ್ಮ ಮಿನಿ ತೋಟದಲ್ಲಿ ಲಿಂಬೆ ಬಿಟ್ಟಿದೆ, ತುಂಬಾ ಬಿಟ್ಟಿದೆ. ಹೌದಾ? ಮೇಲೆಲ್ಲ ತುಂಬಾ ಇದೆ. ನಿಮಿಷ ಚೆನ್ನಾಗಿದೆಯಾ? ಸೈಡ್ ಬರ್ತೀಯಾ? ಸಕ್ಕತ್ತಾಗಿದೆ ಅಮ್ಮಮ್ಮ. ನೋಡಿ ಎಲ್ಲ ಹೆಂಗ್ ಬಿಟ್ಟಿದೆ ನಮ್ಮ ತೋಟದಲ್ಲಿ. ಓ ಗುಬ್ಬಚ್ಚಿ ಗೂಡನ್ನು ಕಟ್ಟಿದೆ. ಗೂಡು ಕಟ್ಟಿದೆ ನೋಡಿ. ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಬಾಳೆ ಗಿಡ ಇದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬನ್ನಿ ಇನ್ನ ಏನೇನಿದೆ ಅಂತ ತೋರಿಸ್ತೀನಿ. ಹಾ ನೋಡಿ ಇಲ್ಲಿ ನೋಡಿ, ಇದು ಎಲೆ ಮತ್ತೆ ಹೂವು, ದಾಸವಾಳದ ಹೂವು ಬಿಡುತ್ತೆ. ಇದು ತುಂಬಾ ಇತ್ತು, ಇನ್ನ ಕಟ್ ಮಾಡಿಬಿಟ್ಟೆ. ಇದು ಎಲೆ ಇದೆ ಇಲ್ಲಿ ನೋಡಿ. ಹೌದಾ? ಇಲ್ಲಿ ಎಲೆ ಇದೆ, ದಾಸವಾಳದ ಹೂವು ಬಿಡುತ್ತೆ, ಪೂಜೆಗೆಲ್ಲ ತುಂಬ ಸಿಗುತ್ತೆ. ನೆಕ್ಸ್ಟ್ ಏನಿದೆ? ಇನ್ನು ತೋರಿಸ್ತೀನಿ ಬನ್ನಿ. ಇದು ಅವರೆಕಾಯಿ ಬಿಡೋದು ಇದು. ಹೌದಾ? ಬನ್ನಿ ಹಂಗೆ ತೋರಿಸ್ತೀನಿ. ಬಂದೆಲ್ಲ ಕಿತ್ಕೊಳ್ಳೋಕ್ಕೆ ನಾನು ನೋಡಿ. ತುಂಬ ರೋಸ್ ಬಿಟ್ಟಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬ ರೋಸ್ ಬಿಟ್ಟಿದೆ. ಇದು ಬಿಡ್ತಾನೆ ಇರುತ್ತೆ ಇದು. ಹೌದಾ? ನೋಡಿ ಮಲ್ಲೆ ಹೂವು ಬಿಡುತ್ತಲ್ಲ, ಹಾ ಅದು ಬುಟ್ಟಿ ಮುಗ್ದಿದೆ, ಸ್ವಲ್ಪ ಬಿಡ್ತಿದೆ. ಅವಾಗ ತುಂಬ ಬಿಟ್ಟಿದೆ. ಹೌದಾ? ಇಲ್ಲೂ ಬಾಳೆ ಗಿಡ ಇದೆ. ಆ ಕಡೆ ಗೊನೆ ಬಿಟ್ಟಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಓಕೆ, ಇನ್ನ ಏನೇನಿದೆ? ಇದು ನೋಡಿ, ಇದು ಕಾಕಡ ಹೂವಿನ ಗಿಡ ಅಂತ. ಇದು ವೈಟ್ ಇದು ಬಿಡುತ್ತಲ್ವಾ, ಹಾ ಅದು ಈಗ ಬಿಡಬೇಕು, ಶ್ರಾವಣಕ್ಕೆ ಬಿಡುತ್ತೆ ಇದು. ಹೌದಾ? ಸೂಜಿ ಮಲ್ಲಿಗೆ. ಇದು ಸೂಜಿ ಮಲ್ಲಿಗೆ ಬಿಡುತ್ತೆ. ಚೆನ್ನಾಗಿದೆ. ಬುಟ್ಟಿ ಮುಗಿದಿದೆ. ಇದು ಸೂಜಿ ಮಲ್ಲಿಗೆ, ಇದು ಕಾಕಡ ಹೂ ಬಿಡೋದು. ಈಗ ಮಕ್ಕತ್ತಿದೆ, ಬಿಡುತ್ತೆ ಅದು. ಚೆನ್ನಾಗಿದೆಯಾ? ಹಾ ಚೆನ್ನಾಗಿದೆ. ಅದನ್ನು ತೋರಿಸ್ತೀವಿ. ಬಾಳೆಗೊನೆ ಬಿಟ್ಟಿದೆ ಇಲ್ಲಿ, ಇವಾಗ ಬಿಟ್ಟಿರೋದು. ಹೌದಾ? ಇನ್ನ 4 ಇದೆ, ಅಲ್ಲಿ ಬಿಡಬೇಕು. ಈಗ ಇದು ಬಿಟ್ಟಿದೆ ಇದು. ಫಸ್ಟ್ ಒನ್ನ? ಫಸ್ಟ್ ಇದು ಮಜ್ಜೆ ಎಲ್ಲ ಬಿಟ್ಟಿತ್ತು 4 ಕೊನೆ. ಫಸ್ಟ್ ಒಂದು ಬಿಟ್ಟಿದೆ, ಇನ್ನು 4 ಬಿಡುತ್ತೆ. ಸರಿ. ಇದು ನೋಡಿ, ಇದು ಪಾರಿಜಾತ ಗಿಡ. ಕಟ್ ಮಾಡಿದ್ದೀನಿ, ಇವಾಗೆಲ್ಲ ಹೊಡಿತಿದೆ. ಪಾರಿಜಾತ ಗಿಡ ಇದು ಚೆನ್ನಾಗಿದೆ. ನೀವು ಜಾಸ್ತಿ ಗಿಡ ಹಾಕಿದ್ದೀರಾ? ತುಂಬ ಹಾಕಿದ್ದೀನಿ ನೋಡಿ. ಇದು ಮಾವಿನ ಗಿಡ, ಇದು ಮಾವಿನ ಹಣ್ಣು ಬಿಡೋದು. ಅಲ್ಲೊಂದು ಬಾಳೆ ಗಿಡ ಇದೆ. ಕಪ್ ಸಕ್ಕತ್ತಾಗಿದೆ. ಯಾವಾಗ ಹಾಕಿದ್ರಿ ಕಬ್ನ? 1 ವರ್ಷ ಆಯಿತು. ಎಲ್ಲ ಬೆಳೆದ್ಬಿಟ್ಟು ಬಿದ್ದೋಗ್ಬಿಟ್ಟಿದೆ. ಇದೆ ಕಟ್ಟಿದ್ದೆ, ಬಿದ್ದೋಗೈತೆ ಕಬ್ಬಿದು ಇಲ್ಲಿಂದ. ಹೌದಾ? ಚೆನ್ನಾಗಿದೆ. ಇಲ್ಲಿ ನೋಡಿ, ಬಾರ ಕಡಿ ಕಬ್ಬಿ ಬಿದ್ದೋಗ್ಬಿಟ್ಟಿದೆ. ಪರವಾಗಿಲ್ಲ ಬಿಡಿ, ಅದು ಬೀಳ್ದು ಹೋಗುತ್ತೆ ಅನ್ಸುತ್ತೆ. ಇದು ಮತ್ತೆ ಇದು ಹುಳು ಬಂದ್ಬಿಟ್ಟಿತ್ತು. ದಾಸವಾಳದ ಹೂವು ಬಿಡೋದು. ಇದು ಹಾಳಾಗಿದೆ. ಸರಿ ಸರಿ ಮಾಡಾದ್ಮೇಲೆ ನೆಕ್ಸ್ಟ್ ಬರ್ತೀನಲ್ಲ, ಅವಾಗ ವಿಡಿಯೋ ತೋರಿಸ್ತೀನಿ. ಇದೇನು? ದಾಸವಾಳ ಹೂವು ಬಿಡೋದು ನೋಡಿ, ಅಲ್ಲಿ ಹೂವು ಬಿಟ್ಟಿದೆ. ವಾವ್. ಆಮೇಲೆ ಆಯ್ತಾ? ಇದು ಮತ್ತೆ ಇಲ್ಲೊಂದು ಎಲೆ, ಅಲೋವೆರಾ ಇದೆ. ಚೆನ್ನಾಗಿದೆ. ಸ್ವಲ್ಪ ಸೈಡ್ 2 ಹಾಕಿದ್ದೀರಾ? ಎಷ್ಟೊಂದಿದೆ. ಇಲ್ಲಿ ಅಲ್ಲಿ ಎಲ್ಲಿ ಮತ್ತೆ ಅಲ್ಲಿ ಹಿಂದೆ ಕಾಣಿಸ್ತಾ ಇಲ್ಲ, ಅದ್ರೊಳಗಡೆನೂ ಇದೆ. ಇಲ್ಲಿ ನೋಡಿ ಎಲೆ, ಇದು ಎಲೆ ಗಿಡ. ಇದು ಮತ್ತೆ ನೇರಳೆ ಹಣ್ಣು ಬಿಡುತ್ತಲ್ಲ, ಅದು ಕಟ್ ಮಾಡಿಬಿಟ್ಟು ಕಟ್ ಮಾಡಿಸ್ಬಿಟ್ಟೆ ನಾನು. ಸರಿ. ಹಣ್ಣಿನ ಗಿಡ. ಆಯ್ತಾ? ಇಲ್ಲಿ ನೋಡಿ, ಇಲ್ಲೂ ಎಲೆ ಗಿಡ ಇದೆ. ಏನಿದೆ? ಎಲೆ ಇದು ಎಲೆ ಮತ್ತೆ ಹೂ, ದಾಸವಾಳ ಹೂ ಬಿಡುತ್ತೆ. ಇಲ್ಲಿ ಬಿಟ್ಟಿದೆ ನೋಡಿ. ಇದು ಮೇಲೆ ಬಂದಿಲ್ಲ, ಕಿತ್ಕೊಳ್ಳೋಕೆ ನಾನು. ನೋಡಿ ಇಷ್ಟು ಚೆನ್ನಾಗಿಟ್ಟಿದೆ. ಕೊಡಿ. ಸೊ ಗಾಯ್ಸ್ ನೋಡಿ ಗಾಯ್ಸ್, ಇಷ್ಟು ಚೆನ್ನಾಗಿದೆ ಹೂವುಗಳು. ಇವರು ಜಾಸ್ತಿ ಹೂವು ಇಕ್ಕಿದ್ದಾರೆ. ಸೊ ನಾನು ನೆಕ್ಸ್ಟ್ ಬರ್ತೀನಲ್ಲ, ಅವಾಗ ನಿಮಗೂ ತಗೋಬರ್ತೀನಿ ಗೈಸ್ ಬೆಂಗಳೂರಿಗೆ. ಯಾರಿಗೆ ಬೇಕೋ ಅವರು ವಿಸಿಟ್ ಮಾಡಿ. ಕಿತ್ತಾದ್ಮೇಲೆ ಅವರು ಫೋಟೋ ಬಿಡಿಸಾದ್ಮೇಲೆ ಅದನ್ನು ಫೋಟೋ ಕಳಿಸ್ತೀವಿ ನಿಮಗೆ. ನೆಕ್ಸ್ಟ್ ಏನೇನಿದೆ? ನೆಕ್ಸ್ಟ್ ಹೂವು ಇದೆಯಾ? ಇನ್ನು ತೋರಿಸ್ತೀರಾ? ಇದೆಯಾ ಹೂವು? ಆರೆಂಜ್ದು. ಇದನ್ನು ಹೂ ಬಿಡುತ್ತೆ, ದೇವ್ರು ಬಿಡಿಸೋದು. ಇದು ನೋಡಿ, ಇದು ಮೆಣಸಿನ್ಕಾಯಿ ಸಣ್ಣದು ಬಿಡುತ್ತಲ್ವಾ, ಅದಿದು. ಕಿತ್ಬೋದಾ? ಏಕೆ? ಕಿತ್ಕೊಡ್ತೀನಿ ಇಲ್ಲಿ. ಚೆನ್ನಾಗಿದೆ. ತಗೊಳ್ಳಿ. ಮೆಣಸಿನ್ಕಾಯಿ ಇದು.
ಇಲ್ಲಿದೆ ನೋಡಿ, ಅದು ಕರಿಬೇವಿನ ಸೊಪ್ಪಿನ ಗಿಡ, ಅದು ಮೇಲೆ ಕರ್ಬೇವಿನ ಸೊಪ್ಪಿನ ಗಿಡನೂ ಇದೆ ಗಾಯ್ಸ್ ಇವ್ರ ಹತ್ರ. ಹ್ಞೂ ಎಲ್ಲ ಥರ ಗಿಡ ಹಾಕಿದ್ದೀರಾ? ಇಲ್ಲೂ ಇದೆ, ದೊಡ್ಡದಾಗ್ಬಿಟ್ಟು ಅಲ್ಲಿ ಹೋಗಿದೆ. ಇಲ್ಲೂ ಇದೆಯಂತೆ ಗೈಸ್. ನನಗೆ ತುಂಬ ನಿಂಬೆ ಗಿಡ ಇಷ್ಟ ಆಯಿತು. ಅದು ಇನ್ನೊಂದು ಈ ಟೈಮ್ ಕಡೆಯಿಂದಲೂ ನೋಡಿ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಹ್ಞೂ ನನಗೆ ತುಂಬ ನಿಂಬೆ ಗಿಡ ಇಷ್ಟ ಆಯಿತು ಗೈಸ್. ಸೊ ಅದನ್ನು ಇನ್ನೊಂದು ಕ್ವಿಕ್ ನೋಡೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಕುಚ್ಚನೇ ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ? ಹ್ಞೂ ಇದ್ರ ಹೆಸರು ಏನು ಗೊತ್ತಾ? ಅಡ್ಡಿಕೆ ಅಂತ ಇದ್ರ ಹೆಸರು. ಇದರಲ್ಲಿ ನೆಕ್ಲೆಸ್ ಥರ ಹಾಕ್ಬಿಟ್ಟು ಅಡಿಕೆ ಥರ ನಾವು ಚಿಕ್ಕದ್ರಲ್ಲಿದ್ದಾಗ ಕತ್ಕಾಕೊಂಡು ಆಟ ಆಡ್ತಿದ್ವಿ ಇದನ್ನು. ಹೌದಾ? ಚಿಕ್ಕದ್ರಲ್ಲಿದ್ದಾಗ ಈ ಥರ ನೆಕ್ಲೆಸ್ ಥರ ಮಾಡ್ಕೊಂಡು ಅಡಿಕೆ ಅಂತ ಕತ್ಕಾಕೊಂಡು ಆಟ ಆಡ್ತಿದ್ವಿ. ಆ ಥರ ಗಿಡ ಇದು. ತುಂಬ ಐತೆ, ಎಲ್ಲ ಕೇಳ್ತುಬಿಟ್ಟಿದ್ದೀನಿ ನಾನು. ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಆಟ ಆಡೋಕ್ಕೆ. ನಾನೆಲ್ಲ ಎಷ್ಟೊಂದು ಹಾಕೊಂಡು ಆಟ ಆಡ್ತಾಯಿದ್ದೆ ಅವಾಗ. ಇವಾಗ ಕಡಿಮೆ ಆಗಿಬಿಟ್ಟಿದೆ. ಅಮ್ಮಮ್ಮ ನನಗೋಸ್ಕರ 2 ಮೆಣಸಿನ್ಕಾಯಿ ಕಿತ್ಕೊಡ್ತು. ಏನು ಮಾಡ್ತೀರಾ ಮೆಣಸಿನ್ಕಾಯಿಲಿ? ನಾನಾ ಚೆನ್ನಾಗಿರೋ ಥರ ರೆಸಿಪಿ ಮಾಡ್ಕೊಡ್ತೀನಿ. ಮೆಣಸಿನ್ಕಾಯಿ ರೆಸಿಪಿ? ಹಾಂ, Thank ನಿಂಗೆ you. ಖಾರ ಇಷ್ಟ ತಾನೆ? ಹಾಂ, ಅದಕ್ಕೆ. ಥ್ಯಾಂಕ್ ಯು. ನಿಮ್ಮ ಕಿವಿ ಮೇಲೆ ಹೂವಿಟ್ಟವರು ಯಾರು? ಲೀಲು.